ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜ್ಯೋತಿವರಾಜ್ ಬೇರೆ. ಹೊಸ ವರ್ಷದ ಈ ಆರಂಭದ ದಿನದಂದು ವಿಶೇಷವಾಗಿ ಸಾಮಾಜಿಕವಾಗಿ, ಸಾಂಸ್ಕೃತಿಕವಾಗಿ ಮತ್ತು ಆಧ್ಯಾತ್ಮಿಕವಾಗಿ, ಧಾರ್ಮಿಕವಾಗಿ ವಿಶೇಷವಾಗಿ ಧರ್ಮಸ್ಥಳದತ್ತ ಒಂದು ದೃಷ್ಟಿನಿಟ್ಟು ಇಲ್ಲಿ ಏನು ಆಗಬಹುದು ಈ ವರ್ಷದಲ್ಲೇ ಅನ್ನೋದು ಒಂದಿಷ್ಟು ಪ್ರಿಜಂಪ್ಷನ್ ಅಥವಾ ಒಂದು ಊಹೆ ಮಾಡುವಂಥ ಒಂದು ಕೆಲಸ ಇವತ್ತು ಮಾಡಬೇಕಾಗಿದೆ. ಯಾಕೆಂದರೆ ಕಳೆದ ವರ್ಷ ಇಡೀ ನೀವು ನೋಡಿದ್ದೀರಿ ಧರ್ಮಸ್ಥಳದಲ್ಲಿ ಏನೇನಾಯಿತು, ಏನೇನಿಲ್ಲ, ಸತ್ಯ ಹೊರಗೆ ಬಂದೇ ಬಿಡ್ತು ಅನ್ನುವಷ್ಟರಲ್ಲಿ ಸತ್ಯ ಹೇಗೆ ಗಾಯಬಾಯಿತು. ಅದೇ ಕಾಲಕ್ಕೆ ಸತ್ಯ ಇನ್ನೂ ಹೊರಬರ್ಬೇಕಾಗ್ಯದ. SIT ಏನು ಮಾಡಿತು, SITಯ ಏರಿಳಿತಗಳೇನು, ಅದೇ ಕಾಲಕ್ಕೆ ಧರ್ಮಸ್ಥಳದ ಪಾವಿತ್ರ್ಯ ಉಳಿಸ್ಕೊಳ್ಬೇಕನ್ನುವಂಥ ನೆಪದಲ್ಲಿ ನಮ್ಮ ಹಿಂದುತ್ವವಾದಿಗಳು ಏನು ಮಾಡಿದರು, ಅದಕ್ಕೆ ಇಲ್ಲಿವರೆಗೆ ಸಿಕ್ಕಂಥ ಪ್ರತಿಫಲ ಏನು ಅನ್ನೋದರ ಬಗ್ಗೆಯೂ ಸಹ ಸಾಕಷ್ಟು ಚರ್ಚೆ ಮಾಡಿದ್ದೀವಿ. ಹೆಚ್ಚು ಕಡಿಮೆ ಈ ಧರ್ಮಸ್ಥಳದಲ್ಲಾದಂಥ ಈ ಹತ್ಯೆಗಳು, ಅತ್ಯಾಚಾರಗಳು ಅಥವಾ ಇಲ್ಲಿ ನಡೆದಂಥ ಸರಣಿ ಸಾವುಗಳು, ಅದರಲ್ಲೂ ಅಪರಿಚಿತರ ಸಾವುಗಳು, ಇವುಗಳ ಬಗ್ಗೆ ಇಲ್ಲಿವರೆಗೆ ಏನೂ ತನಿಖೆ ಆಗಿಲ್ಲ. ಯಾರು ಇದರಿಂದಿದ್ದಾರೆ ಅನ್ನೋದು ಗೊತ್ತಾಗಿಲ್ಲ, ಪತ್ತೆ ಆಗಿಲ್ಲ. ಓಪನ್ ಆಗಿ ಸೌಜನ್ಯಾಳಂಥ ಮುಗ್ಧ ಹೆಣ್ಣು ಮಗಳ, ವೇದವಲ್ಲಿ ಅಂತಹ ಒಬ್ಬ ಲೆಕ್ಚರರ್ ಪ್ರೊಫೆಸರ್ ವ್ಯಕ್ತಿಯ ಸಾವು, ಅದೇ ಕಾಲಕ್ಕೆ ಪದ್ಮಲತಾಳ ಹತ್ಯೆ ಅಥವಾ ಇನ್ನುಳಿದ ಘಟನೆಗಳು, ಅದರಂತೆ ಇನ್ನೂ ಅನೇಕ ಘಟನೆಗಳು ನಮ್ಮ